ಬುದ್ಧಿವಂತ ಮಲ್ಲಯ್ಯನ ಅಟ್ಟಹಾಸಕ್ಕೆ ಮಂಗಳ ಹಾಡಿ ಅನ್ಯಾಯ ಅಧರ್ಮದಿಂದ ಪಡುಮಲೆಯನ್ನು ಮುಕ್ತಗೊಳಿಸಿ ಜನಸಾಮಾನ್ಯರಿಗೆ ಸ್ವತಂತ್ರ ಬದುಕಿನ ವಿದ್ಯೆಯನ್ನು ಕಲಿಸಿಕೊಟ್ಟು ನಾಡಿನಾದ್ಯಂತ ಸತ್ಯ ಧರ್ಮವನ್ನು ಸಾರಲು ಮುನ್ನುಗ್ಗುತ್ತಿರುವ ಕೋಟಿ ಚೆನ್ನಯರಿಗೆ ಗೌರಿ ನದಿಯು ಎದುರಾಗುವುದು. ಕತ್ತಲೆಯಾಗಿ ನದಿ ದಾಟಲು ಬಿಂಕದಿಂದ ಸುಂಕ ಕೇಳುವ ಅಬ್ಬರದ ಅಂಬಿಗನಿಗೆ ನೀತಿಯ ಪಾಠ ಕಲಿಸಿದ ಅವಳಿಗಳು ರಾಜ ಬಡವ ಬಲ್ಲಿದರೆಲ್ಲರಿಗೂ ಒಂದೇ ನ್ಯಾಯನೀತಿ ಎಂದು ತಿಳಿ ಹೇಳಿ ಪಕ್ಕದ ರಾಜ್ಯವಾದ ಪಂಜದ ಕಡೆ ಹೊರಟರು. ಪಡುಮಲೆಯ ಪಕ್ಕದ ರಾಜ್ಯವೇ ಪಂಜ. ಪಂಜದ ರಾಜ ಕೇಮರ ಬಲ್ಲಾಳ, ಇವನ ಮಂತ್ರಿ ಚಂದುಗಿಡಿ. ಪಂಜಕ್ಕೆ ಬರುವ ಕೋಟಿ ಚೆನ್ನಯರ ವಿಷಯ ಇವರಿಗೆ ಗೊತ್ತಾಗಿದೆ. ಬರುವ ಮೊದಲೇ ಇಲ್ಲಿನ ಪ್ರಜೆಗಳು ಸತ್ಯಧರ್ಮದ ಪ್ರಚಾರಕರಾದ ಕೋಟಿ ಚೆನ್ನಯರ ಗುಣಗಾನ ಮಾಡುವುದನ್ನು ಕೇಳುತ್ತಿದ್ದ ಕೇಮರ ಬಲ್ಲಾಳ ಮತ್ತು ಚಂದುಗಿಡಿ ಆ ಅವಳಿಗಳು ತಮ್ಮ ಊರಿಗೆ ಬಂದರೆ ನಮ್ಮ ವರ್ಚಸ್ಸಿಗೆ ಕುಂದು ಬರಬಹುದೆಂದು ಆಲೋಚಿಸುತ್ತಾ ಆ ಧೀರರನ್ನು ಮುಖಾಮುಖಿ ಎದುರಿಸಲು ಭಯಪಟ್ಟು ರಾಜ್ಯದ ಗಡಿಯಾದ ನೆಲ್ಲಿಕಾಡು ದಾರಿಯಲ್ಲಿ ಅವರನ್ನು ಬಂಧಿಸಲು ತಮ್ಮ ಸೈನ್ಯವನ್ನು ಕಳುಹಿಸುತ್ತಾರೆ. ಅವಳಿಗಳನ್ನು ಪಂಜದ ಸೈನಿಕರು ನೆಲ್ಲಿಕಾಡಿನಲ್ಲಿ ಬಂಧಿಸಲು ಬಂದ ವಿಷಯವನ್ನು ಕಾಯಿ ಮಾರುವ ಕಾಂತಮ್ಮ, ಎಣ್ಣೆ ಮಾರುವ ದುಗ್ಗಮ್ಮನಿಂದ ತಿಳಿದ ಕೋಟಿ ಚೆನ್ನಯರು ಆ ಪಂಜದ ಸೈನ್ಯಕ್ಕೆ ಸವಾಲಾಗಿ ನಿಂತರು. ಶರಣು ಬಂದವರಿಗೆ ಶರಣು ಎಂದರು. ಕತ್ತಿ ಮಸೆದವರಿಗೆ ಸುರಿಯದ ರುಚಿ ತೋರಿಸಿದರು. ಮರದ ಮೇಲೆ ಅಡಗಿ ಕುಳಿತ ಕಳ್ಳ ಸೈನಿಕರನ್ನು ಒಣಗಿದ ತರಗೆಳೆಗಳಂತೆ ಕೆಳಗೆ ಬೀಳಿಸಿದರು. ಓಡಿ ಹೋದ ಸೈನಿಕರು ಈ ಅವಳಿ ಸಹೋದರರ ಅಸಾಧಾರಣ ಯುದ್ಧ ಚಾತುರ್ಯವನ್ನು ಕೇಮರ ಬಲ್ಲಾಳ ಮತ್ತು ಚಂದುಗಿಡಿಗೆ ವರ್ಣಿಸಿದಾಗ ರಾಜ ಮತ್ತು ಮಂತ್ರಿ ಇವರ ವೀರತ್ವವನ್ನು ಕೇಳಿ ಕಂಗಾಲಾಗಿ ಹೋಗುತ್ತಾರೆ. ಈ ವೀರರನ್ನು ಬಂಧಿಸಲು ಹೊಸ ಸಂಚನ್ನು ರೂಪಿಸಲು ಹೊಂಚಾಕುತ್ತಾರೆ. ಪಂಜದ ಸೈನಿಕರನ್ನು ನೆಲ್ಲಿಕಾಡಿನಿಂದ ಹಿಮ್ಮೆಟ್ಟಿಸಿದ ಕೋಟಿ ಚೆನ್ನಯರು ಅಲ್ಲಿಂದ ನೇರ ಅಕ್ಕ ಕಿನ್ನದಾರುವಿನ ಮನೆಗೆ ಬಂದಿದ್ದಾರೆ. ತಮ್ಮಂದಿರ ಅಸಾಧಾರಣ ಗುಣಗಾನವನ್ನು ಕೇಳಿ ಮಾತ್ರ ತಿಳಿದಿದ್ದ ಅಕ್ಕನಿಗೆ ಪರಾಕ್ರಮಿ ಕೋಟಿ ಚೆನ್ನಯರನ್ನು ನೋಡಿ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ಚಂದುಗುಡಿಗಿಂತ ಮೊದಲು ಪಂಜದ ಮಂತ್ರಿಯಾಗಿದ್ದ ಗಂಡ ಪಯ್ಯಬೈದನನ್ನು ಪರಿಚಯಿಸಿದಳು. ಸಹೋದರರಿಬ್ಬರಿಗೆ ಅಕ್ಕನ ಅಕ್ಕರೆಯ ಆತಿಥ್ಯದಿಂದ ದಿನ ಕಳೆದದೇ ಗೊತ್ತಾಗಲಿಲ್ಲ. ಭಾವ ಪಯ್ಯಬೈದನಿಂದ ತಾಯಿಯ ಪುಂಡಿಪನದ ಹರಕೆ ತೀರಿಸಲು ಕುಲದೇವರಾದ ಕೆಂಪು ಕೆಮ್ಮಲಜ್ಜೆಯ ನಾಗಬ್ರಹ್ಮರಲ್ಲಿಗೆ ಹೋಗುವ ದಾರಿಯನ್ನು ತಿಳಿದುಕೊಂಡು ಹೊರಡಲು ಅನುವಾಗುತ್ತಿರುವಾಗಲೇ ಚಂದಗಿಡಿ ಮತ್ತು ಕೇಮರನಿಗೆ ಕೋಟಿ ಚೆನ್ನಯರು ಪಯ್ಯಬೈದನ ಭಾವಂದಿರೆಂಬ ವಿಷಯ ತಿಳಿಯುತ್ತದೆ. ಆಗಲೇ ಚಂದಗಿಡಿ ಹೊಸ ಕಾರ್ಯತಂತ್ರಕ್ಕೆ ಅಡಿಯಿಡುತ್ತಾನೆ. ಪಯ್ಯಬೈದನನ್ನು ಕರೆಯಿಸಿ, ಪಯ್ಯಬೈದ, ನಿನ್ನ ಭಾವಂದಿರು ಅಸಾಧಾರಣ ಶೂರರು. ಇಂಥವರು ನಮ್ಮ ರಾಜಾಶ್ರಯದಲ್ಲಿ ಇರುವುದು ನಮಗೆ ನಮ್ಮ ರಾಜ್ಯಕ್ಕೆ ಗೌರವದ ಮಾತು. ಅದಕ್ಕಾಗಿ ಕೇಮರ ಬಲ್ಲಾಳರು ತಕ್ಷಣ ವೀರರನ್ನು ನೋಡಬೇಕಂತೆ ಎಂದು ಸುಳ್ಳು ಹೇಳುತ್ತಾನೆ. ಚಂದಗಿಡಿಯ ಮಾತಿನಂತೆ ಬಲ್ಲಾಳರನ್ನು ನೋಡಲು ಅರಮನೆ ಎಂದು ತಿಳಿದು ಹೊರಟ ಕೋಟಿ ಚೆನ್ನಯರನ್ನು ಮೋಸದಿಂದ ದಿಂಡುಮಲ್ಲೆಯ ಕತ್ತಲೆ ಕೋಣೆಯಲ್ಲಿ ಬಂಧಿಸುವ ತಂತ್ರ ಹೂಡುತ್ತಾರೆ. ಕುತಂತ್ರಿ ಕೇಮರ ಬಲ್ಲಾಳ ಮತ್ತು ಚಂದುಗಿಡಿ ತಂತ್ರ ಫಲಿಸಿ ಕೋಟಿ ಚೆನ್ನಯರು ದಿಂಡುಮಲ್ಲೆಯ ಕತ್ತಲೆ ಕೋಣೆಯಲ್ಲಿ ದಿಗ್ಬಂಧಿತರಾಗುತ್ತಾರೆ. ಈ ಕತ್ತಲೆ ಕೋಣೆಯಲ್ಲಿ ಅನ್ನ ನೀರಿಲ್ಲದೆ ಕೋಟಿ ಚೆನ್ನಯರು ಸಾಯುತ್ತಾರೆ ಎಂದು ಲೆಕ್ಕ ಹಾಕಿದ್ದ ಕುತಂತ್ರಿ ಕೇಮರ ಬಲ್ಲಾಳ ಮತ್ತು ಚಂದುಗಿಡಿಯ ಲೆಕ್ಕಾಚಾರ ತಲೆ ಕೆಳಗಾಗುತ್ತದೆ. ಕತ್ತಲೆ ಕೋಣೆಯಲ್ಲಿ ಬಂಧಿತರಾದ ಅವಳಿಗಳು ವಿಚಲಿತರಾಗಲಿಲ್ಲ. ಕುಲದೇವರಾದ ನಾಗಬ್ರಹ್ಮರನ್ನು ನೆನೆದು ಪದ್ಮಾಸನದಲ್ಲಿ ಕುಳಿತು ಕಣ್ಣು ಮುಚ್ಚಿ, ಓ ನಾಗಬ್ರಹ್ಮದೇವರೇ, ನಾವು ಸತ್ಯಧರ್ಮದ ದೇಯ್ಯ ಮಕ್ಕಳು. ನಾವು ನ್ಯಾಯಕ್ಕಾಗಿ ಹೋರಾಡಿದ ಈ ತುಳುನಾಡ ಮಕ್ಕಳೇ ಆಗಿದ್ದರೆ ನಮಗೆ ನೀನೇ ದಾರಿ ತೋರಿಸು ಎಂದು ಅನನ್ಯ ಭಕ್ತಿಯಿಂದ ಬೇಡಿಕೊಂಡರು. ದೈವಭಕ್ತರಾದ ಅವಳಿಗಳ ಪ್ರಾರ್ಥನೆಗೆ ಬ್ರಹ್ಮದೇವರು ಓಗೊಟ್ಟರೆಂಬಂತೆ ಬೆಳಕಿನ ಕಿರಣವೊಂದು ಗೋಡೆ ಅಂಚಿನಲ್ಲಿ ಗೋಚರಿಸುತ್ತದೆ. ತಕ್ಷಣವೇ ವೀರರಿಬ್ಬರೂ ಎದ್ದು ದಿಂಡುಮಲೆಯನ್ನು ತಮ್ಮ ಸುರಿಯದಿಂದ ಎತ್ತಿ ತೋಳ್ಬಲದಿಂದ ಗೋಡೆಯನ್ನು ಒಡೆದುಹಾಕಿದರು. ಕ್ಷಣ ಮಾತ್ರದಲ್ಲಿ ದಿಂಡುಮಲೆಯ ಕತ್ತಲೆ ಕೋಣೆ ಚಿತ್ರ ಮಾಡಿ ದಿಂಡುಮಲೆಯಿಂದ ಪಾರಾದರು. ದಿಂಡುಮಲೆಯಿಂದ ಪಾರಾಗಿ ಕೋಟಿ ಚೆನ್ನಯರು ತಾಯಿಯ ಪುಂಡಿಪನದ ಹರಕೆಯನ್ನು ಸಲ್ಲಿಸಲು ಕೆಂಪು ಕೆಮ್ಮಲಜ್ಜೆಯ ನಾಗಬ್ರಹ್ಮರ ಸ್ಥಾನಕ್ಕೆ ಪ್ರಯಾಣ ಬೆಳೆಸುವ ಅವಳಿಗಳಿಗೆ ದಾರಿ ಮಧ್ಯದಲ್ಲಿ ಎಣ್ಮೂರಿನ ಮಂತ್ರಿ ಕಿನ್ನಿ ಚೆನ್ನಯನ ಪರಿಚಯವಾಗುತ್ತದೆ. ಕೇಮರ ಬಲ್ಲಾಳ ಹಾಗೂ ಚಂದುಗಿಡಿ ಕುತಂತ್ರದಿಂದ ಎಣ್ಮೂರಿನ ಗಡಿಯನ್ನು ಆಕ್ರಮಿಸಿಕೊಂಡಿರುವ ವಿಷಯವನ್ನು ತಿಳಿದ ಕೋಟಿ ಚೆನ್ನಯರು ಗಡಿಕಲ್ಲನ್ನು ಸರಿಯಾದ ಸ್ಥಳದಲ್ಲಿಟ್ಟು ನ್ಯಾಯವನ್ನು ಕಾಪಾಡಿ ತಾಯಿಯ ಹರಕೆಯನ್ನು ತೀರಿಸಲು ಅವಳಿಗಳಿಬ್ಬರು ಕೆಂಪು ಕೆಮ್ಮಲಜ್ಜೆ ನಾಗಬ್ರಹ್ಮರ ಸ್ಥಾನಕ್ಕೆ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಪುಂಡಿಪನವನ್ನು ಅರ್ಪಿಸಲು ವೀರರಿಬ್ಬರು ಕೆಂಪು ಕೆಮ್ಮಲಜ್ಜೆ ನಾಗಬ್ರಹ್ಮರ ಸ್ಥಾನಕ್ಕೆ ಬಂದಾಗ ಪೂಜೆಯ ಕಾಲ ಮೀರಿರುವುದರಿಂದ ಅರ್ಚಕರು ಗುಡಿಯ ಬಾಗಿಲು ತೆರೆಯಲು ನಿರಾಕರಿಸಿದರು. ಆದರೂ ವಿಚಲಿತರಾಗದೆ ಕಾರಣಿಕ ಅವಳಿಗಳು ಮುಚ್ಚಿದ ಬಾಗಿಲ ಮುಂದೆ ಮಂಡಿಯೂರಿ ಪ್ರಾರ್ಥಿಸಿದರು. ಓ ನಾಗಬ್ರಹ್ಮರೇ, ನಾವು ಸತ್ಯಸಂಧರು, ನ್ಯಾಯಪರರು. ನಮ್ಮ ತಾಯಿಯ ಹರಕೆಯನ್ನು ತೀರಿಸಲು ಬಂದಿದ್ದೇವೆ. ನಿನ್ನನ್ನು ಬೇಡುವ ಭಕ್ತರು ನಾವು. ನಮಗೆ ದರ್ಶನ ಕೊಡು.
ಎಂದು ಜ್ಞಾನಮಗ್ನರಾದರು. ಭಕ್ತರ ಮೊರೆಗೆ ಗುಡಿಯ ಮುಚ್ಚಿದ ಬಾಗಿಲು ತೆರೆಯಿತು. ನಿತ್ಯ ಪೂಜೆಯ ಜಾಗಟೆ ಹೊಡೆಯಿತು. ಭೀಮಮದ್ದಳೆ ಕೊಂಬು ಕಾಳೆಯೊಂದಿಗೆ ಆ ನಾಗಬ್ರಹ್ಮದೇವನು ದಿವ್ಯ ದರ್ಶನವನ್ನಿತ್ತರು. ದರ್ಶನವಿತ್ತ ಕುಲದೇವರಾದ ನಾಗಬ್ರಹ್ಮದೇವರಿಗೆ ತಾಯಿಯ ಹರಕೆಯ ಪುಂಡಿಫಲವನ್ನು ಭಕ್ತಿಯಿಂದ ಅರ್ಪಿಸಿದರು. ನೆಕ್ಸ್ಟ್ ವೇಟ್ ಫಾರ್ ಪಾರ್ಟ್ 11.